ಒಮಿಕಾ ಇದೆ ಆನಂದ್ ಹೇಳ್ತಾ ಇದ್ನಲ್ಲ, ನಮ್ಮ ಕಾಫಿ ಫ್ಯಾಕ್ಟ್ರಿ ವರ್ಷಕ್ಕೆ 1000 ಟನ್ ಪ್ರೊಡಕ್ಷನ್ ಆಗುತ್ತೆ. ನಾವು ಮೇಯ್ನಾಗಿ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಬಿಸ್ನೆಸ್ ಇಂದಾನೆ ನಾವು ಹಂತವಾಗಿ ಬೆಳೆದು ಈ ಮಟ್ಟಕ್ಕೆ ಬಂದಿರೋದು. ಆಕ್ಚುಲಿ ಇದು ನಮ್ಮ ತಾತನ ಕನಸಾಗಿದ್ದು. ನಮ್ಮ ತಾತ ನಮ್ಮಪ್ಪ ಕಾಫಿ ಎಸ್ಟೇಟ್ ಮಾಡಿದ್ರು, ನಾನು ಈ ಕಾಫಿ ಫ್ಯಾಕ್ಟ್ರಿನ ಓಪನ್ ಮಾಡಿದೆ. ಅವ್ರ ಕನಸನ್ನ ಪೂರ್ತಿ ಮಾಡಿದೆ ಅಷ್ಟೇ. ವಾವ್, ಇಟ್ಸ್ ರಿಯಲಿ ವೆರಿ ನೈಸ್. ನಾನು ಇದನ್ನೆಲ್ಲ ಮೊದಲನೇ ಸಲ ನೋಡ್ತಿದ್ದೀನಿ. ತುಂಬಾ ದೊಡ್ಡದಾಗಿದೆ ಫ್ಯಾಕ್ಟ್ರಿ. ಅದಕ್ಕೆ ಇದನ್ನ ಫ್ಯಾಕ್ಟ್ರಿ ಅನ್ನೋದು. ಏನು ಕಿಂಡಲ್ಲ? ಗಿಂಡಲ್ಲೇ. ಏಯ್ ಚಂದ್ರಪ್ಪ, ಆನಂದ್ ಅವರೇ, ಬರ್ತಾ ಆಚೆ ಭಾಗ್ಯ ಕಾಫಿ ವರ್ಕ್ಸ್ ಅಂತಿತ್ತು. ಯಾರು ಭಾಗ್ಯ ಅಂದ್ರೆ? ಓ ಅದಾ, ಅದು ಅವನ ತಾಯಿ. ಈ ಫ್ಯಾಕ್ಟ್ರಿ ಅವ್ರ ಅಮ್ಮನ ಹೆಸರಲ್ಲಿದ್ಯಾ? ಬನ್ನಿ ಓಡಾಡ. ಗೌತಮ್ ಅವರೇ, ಈ ಫ್ಯಾಕ್ಟ್ರಿಗೆ ಭಾಗ್ಯ ಕಾಫಿ ವರ್ಕ್ಸ್ ಅಂತ ಹೆಸರಿಟ್ಟಿದ್ದೀರಾ. ಅದು ನಿಮ್ ತಾಯಿ ಹೆಸರು ಅಂತ ಆನಂದ್ ಅವ್ರು ಹೇಳಿದ್ರು. ಆಕ್ಚುಲಿ ನೀವು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದೇ ಇಲ್ಲ. ಅವ್ರೊಂಥರ ಸಸ್ಪೆನ್ಸ್ ಎಲಿಮೆಂಟ್ ತರ ಉಳ್ಕೊಂಡಿದ್ದಾರೆ. ಇವತ್ತು ಅವ್ರ ಹೆಸರು ನೋಡಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಪ್ಲೀಸ್ ಅವ್ರ ಬಗ್ಗೆ ಹೇಳಿ. ಇವತ್ತು ಬೇಡ, ಇನ್ಯಾವತ್ತಾದ್ರೂ ಎಲ್ಲ ಹೇಳ್ತೀನಿ. ಬನ್ನಿ ಓಡೋಣ, ಈ ನೋಡೋ ಜಾಗ ತುಂಬಾ ಇದೆ. ಬನ್ನಿ. ಇವ್ರ ತಾಯಿ ಬಗ್ಗೆ ಯಾವಾಗ್ಲೇ ಕೇಳಿದ್ರು ವಿಷಯ ಮರೆಸ್ತಾರಲ್ಲ, ಅಂತ ಸೀಕ್ರೆಟ್ ಏನಿರ್ಬೋದು? ಅದಕ್ಕೆ ನಡೀರಿ ಹೋಗೋಣ. ಅವ್ರು ಮಾಡಿರೋ ತಪ್ಪನ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ ಗಂಡನ್ ನಾನ್ ಜೈಲಿಂದ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಮ್ಗ ಅವರೇ ದಿಕ್ಕು ದಣಿಯವ್ರ. ನನ್ನ ಮಗಳಿಂದ ಚಿಕ್ಕವಳು. ಅಪ್ಪ ಎಲ್ಲಿ ಅಂತ ಕೇಳ್ತಾಳೆ. ಇವಳಿಗೆ ಏನ್ ಉತ್ತರ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ದಣಿಯವ್ರ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ ಗಂಡನ್ನ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ಅವನ್ಗೆ ನಾನ್ ಬುದ್ಧಿ ಹೇಳ್ತೀನಿ. ಅವನನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ ದಣಿಯವ್ರ. ಇನ್ಯಾವತ್ತೂ ಈ ತರ ತಪ್ಪಾಗ್ದಂಗೆ ನಾನ್ ನೋಡ್ಕೋತೀನಿ. ಇದೊಂದ್ಸಲ ನನ್ ಗಂಡನ ಜೈಲಿಂದ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ಅಲ್ಲಮ್ಮ, ಅನ್ನ ತಿಂದು ಮನೆಗೆ ಕಣ್ಣು ಹಾಕಿದ ನಿನ್ ಗಂಡ ಮನೆಯವ್ರಿಗೂ ಬಂದು ಎಲ್ಲಾರು ಹೆದರ್ಸಿದಾನೆ ಅಂತ ಅವ್ನು ಸುಮ್ಮನೆ ಬಿಟ್ಬಿಡ್ಬೇಕಾ? ಈಗ ಅವ್ನ ಪರ ವಹಿಸ್ಕೊಂಡು ಮಾತಾಡಕ್ ಬಂದಿದೆ ಅಲ್ಲಿ. ಹಾಗನ್ಬೇಡಿ ದಣಿಯವ್ರ, ನಮ್ ಕೈ ಬಿಡ್ಬೇಡಿ ದಣಿಯವ್ರ. ನಾನು ನನ್ ಮಗಳು ಬೀದಿಗೆ ಬಂದ್ಬಿಡ್ತೀವಿ ದಣಿಯವ್ರ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಿಮ್ ಕಾಲಿಗೆ ಬೀಳ್ತೀನಿ. ಇದೊಂದ್ಸರಿ ನನ್ ಗಂಡನ ಜೈಲಿಂದ ಬಿಡಿಸ್ಬಿಡಿ ದಣಿಯವ್ರ. ನೋಡಮ್ಮ, ನಿಮ್ಮೆಲ್ಲ ಅವನಾಯ್ತು ಅವ್ನ ಪಾಡಾಯ್ತು. ಎಸ್ಟೇಟ್ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು, ಗೊತ್ತಾಯ್ತಾ? ನಿಮ್ ಮುಖ ನೋಡ ಅವ್ನು ಕ್ಷಮಿಸ್ತಾ ಇದ್ದೀನಿ. ಹೋಗಿ ಅವನ್ನ ಬಿಡಿಸೋ ವ್ಯವಸ್ಥೆ ಮಾಡ್ತೀನಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ದಣಿಯವ್ರ. ನಾವಿನ್ ಬರ್ತೀವಿ. ಹೋಗಿ ಬಾಕಂದ. ನೋಡಿ, ನಾನು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋ ಕಾರಣ ಇಷ್ಟೇ. ಇತ್ತೀಚೆಗೆ ಈ ಸ್ಟೇಟಲ್ಲಿ ಆಗಿರೋ ಬೆಳವಣಿಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಯಾರಿಂದ ಗಲಾಟೆಗಳು ಗದ್ದಲ್ಗಳಾಯ್ತು ಅಂತ ಅದೆಲ್ಲ ತಣ್ಣಗಾಗಿದೆ. ಅವ್ರಿಗೆಲ್ಲ ಏನ್ ವ್ಯವಸ್ಥೆ ಮಾಡಬೇಕೋ ಅದನ್ನ ಮಾಡಿದೀವಿ. ಇನ್ ಮುಂದೆ ನಿಶ್ಚಿಂತೆಯಾಗಿ ನೀವು ಮುಂಚೆ ಹೇಗೆ ಈ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಕೆಲಸನ ಮುಂದುವರಿಸಿ. ಯಾರಿಂದನಾದ್ರೂ ನಿಮಗೆ ತೊಂದರೆ ಆದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ. ಅವ್ರಿಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ತೀವಿ, ಆಯ್ತಾ? ನಿಮ್ಮ ಕುಟುಂಬಗಳಿಗೆ ಯಾರಿಂದನೂ ತೊಂದರೆ ಆಗಬಾರ್ದು. ನಿಶ್ಚಿಂತೆಯಿಂದ ಇರಿ, ಆಯ್ತಾ? ನಿಮ್ಮ ಕಾವಲಿಗೆ ನಾನು ಇರ್ತೀನಿ. ಆ ವಿಶ್ವಾಸ ನಾನು ಕೊಡ್ತಾ ಇದ್ದೀನಿ. ಧೈರ್ಯವಾಗಿರಿ, ನಿಮ್ಗೆ ಯಾರು ಏನು ತೊಂದರೆ ಮಾಡಲ್ಲ. ಆಗ್ಬೋದಾ? ಹಾ, ಹೊರಡಿ. ಏನ್ ಹೆದರ್ಕೋಬೇಡಿ, ನಾವಿದ್ದೀವಿ. ಗೆಳೆಯ, ನೀನು ಅವ್ರಿಗೆ ಧೈರ್ಯ ಹೇಳಿದ್ದು ತುಂಬಾ ಒಳ್ಳೇದಾಯ್ತು ಕಣ. ಆಕ್ಚುಲಿ ಅದ್ರ ಅಗತ್ಯ ಇತ್ತು. ಇಲ್ಲಂದಿದ್ರೆ ಈ ಎಸ್ಟೇಟಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಹೌದು ಕಣ. ಎಂಪ್ಲಾಯರ್ಗಳಿಗೆ ನಾವು ಸುಮ್ಮನೆ ಸಂಬಳ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವ್ರಿಗೆ ಮಾರಲ್ ಸಪೋರ್ಟ್ ಆಗಿ ನಿಲ್ಬೇಕಾಗುತ್ತೆ. ಇಲ್ಲೇ ಹೋದ್ರೆ ಅವ್ರಿಗೆ ನಾವು ಅನಾಥರು ಫೀಲಿಂಗ್ ಬಂದ್ಬಿಡುತ್ತೆ ಕಣ. ನಿಜ ಕಣೋ ಗೆಳೆಯ, ನಾವು ಜನಗಳ ಜೊತೆ ನಿಂತಾಗ್ಲೇನೆ ಅವರು ನಮ್ಮ ಜೊತೆಗೆ ನಿಲ್ಲೋದು, ನಮಗೋಸ್ಕರ ಕೆಲಸ ಮಾಡೋದು. ಹೌದು ಕಣ. ಈಗ ನನ್ನ ಬಿಸ್ನೆಸ್ಸು ಅಷ್ಟೊಂದು ಸಕ್ಸಸ್ಫುಲ್ ಆಗೋದಕ್ಕೆ ಅದೇ ಕಣ ಮೇನ್ ಕಾರಣ. ಅವ್ರನ್ನ ನಾನು ನಮ್ಮವರು, ನಮ್ಮ ಫ್ಯಾಮಿಲಿಯವರು ಅಂತ ಅನ್ಕೋತೀವಿ. ಇನ್ ರಿಟರ್ನ್ ಅವರು ನಮ್ಮ ಕೆಲಸನ ಅವ್ರ ಕೆಲಸ ಅನ್ಕೊಂಡು ಮಾಡ್ತಾರೆ. ಶ್ರದ್ಧೆಯಿಂದ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ. ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಕಣ, ಎಲ್ಲ ಒಳ್ಳೇದಾಗುತ್ತೆ. ಗೆಳೆಯ, ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣ.
ಇಷ್ಟ ಆಯ್ತು. ಅಪ್ಪ ಹಿಂಗೆಲ್ಲ ಆಯ್ತಾ? ಎಷ್ಟು ಮಜಾ ಅಲ್ವಾ? ಭೂಮಿ ಕಕ್ಕರ್ ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಿಮ್ಮಿಂದ. ನಾನು ಈ ಮನೆಗೆ ಸೊಸೆಯಾಗಿ ಬರಕ್ಕೆ ಭೂಮಿ ಕಕ್ಕರ್ ಕಾರಣ. ಒಂದ್ ರೀತಿಲಿ ನಾನು ಈ ಮನೆ ಸೊಸೆಯಾಗಿ ಬರಕ್ಕೆ ನೀವು ಕಾರಣನೇ. ಅದಕ್ಕೆ ನಿಮ್ಗೂ ಒಂದು ಥ್ಯಾಂಕ್ಸ್. ನೋಡು ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಅದಕ್ಕೆ ನಿನ್ಗೆ ಅದಕ್ಕೆ ಸರಿಯಾಗಿ ಹೆಸರಿಟ್ಟಿದ್ದಾರೆ, ಮಾತಿನ ಮಲ್ಲಿ ಅಂತ. ಸಾಕು ಮಾತಾಡಿದ್ದು ನಗಾಡಿದ್ದು ಎಲ್ಲ. ಮಲ್ಲಿ, ನಿನಗೋಸ್ಕರ ನಾನೇ ಪ್ರೀತಿಯಿಂದ ಊಟ ಕಲ್ಸ್ಕೊಂಬಂದಿದ್ದೀನಿ. ತಗೋ ತಿನ್ನು. ಮಲ್ಲಿ ತಿನ್ನು. ಯಾಕೆ ಸುಮ್ಮನಾಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಅದು ಕೂತ್ಕೊಮ್ಮ, ನಾನು ಟೇಸ್ಟ್ ಮಾಡಲಿ ಅಂತ ವೇಟ್ ಮಾಡ್ತಿದ್ದಾಳೆ. ಕೊಡು. ಒಂದ್ ಸೆಕೆಂಡ್. ಮಾಮ್, ಇಷ್ಟು ವರ್ಷದಲ್ಲಿ ಜಯದೇವಣ್ಣ ನನಗೋಸ್ಕರ ಒಂದು ದಿನನೂ ಇಷ್ಟು ಪ್ರೀತಿಯಿಂದ ಊಟ ಕಲ್ಸ್ಕೊಟ್ಟಿಲ್ಲ. ಸೊ ಔಟ್ ಆಫ್ ಜಲಸಿ ಈ ಊಟನ ನಾನೇ ತಿಂತಾ ಇದ್ದೀನಿ, ಯಾರಿಗೂ ಕೊಡ್ತಾ ಇಲ್ಲ.